14ನೆಯ ದಿನ ಯುದ್ಧ ಹೊಸ ರೂಪವನ್ನು ಪಡೆಯುವುದರ ಜೊತೆಗೆ ಒಂದಿಷ್ಟು ಗೋಜಲನ್ನು ಹುಟ್ಟಿ ಹಾಕಿಸಿದೆ. ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ನಡೆಸುತ್ತಿರುವ ಈ ಯುದ್ಧ ಈಗ ನಿರಂತರವಾಗಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನಡೆಯುವ ಲಕ್ಷಣಗಳೇ ಹೆಚ್ಚಾಗುವಂಗೆ ಕಾಣಿಸುತ್ತಿದೆ. ಅಮೆರಿಕ ಸೇನಾ ನೆಲೆಗಳಿರುವ ಕೊಲ್ಲಿ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ಕ್ಷಿಪಣಿಗಳನ್ನು ಹಾರಿಸುತ್ತಿರುವ ಇರಾನ್ ಯುದ್ಧವನ್ನು ಕೊಲ್ಲಿ ರಾಷ್ಟ್ರಗಳ ಜೊತೆ ಮಾಡುತ್ತಿರುವಂತೆ ಕಾಣಿಸುತ್ತಿದೆ. ಅಮೆರಿಕಕ್ಕಿಂತ ಅಥವಾ ಇಸ್ರೇಲ್ಗೂ ಸ್ವಲ್ಪ ಮಟ್ಟಿಗೆ ಇಸ್ರೇಲ್ ಮೇಲೆ ದಾಳಿಗಳು ಆಗ್ತಾ ಇವೆ. ಅದೇ ರೀತಿ ಅಮೆರಿಕದ ಯುದ್ಧವನ್ನು ಇದು ಯಾರ ಯುದ್ಧ ಎಂದು ಯುರೋಪ್ ಒಕ್ಕೂಟ ಕೂಡ ಪ್ರಶ್ನೆ ಮಾಡುವ ಹಂತವನ್ನು ತಲುಪಿದೆ. ಇದು ನಮ್ಮ ಯುದ್ಧ ಅಲ್ಲ, ನಿಮ್ಮ ಯುದ್ಧ ಇದು, ನೀವು ಸ್ಟಾರ್ಟ್ ಮಾಡಿರೋದು ಅಂತ. ಹಾಗೆ ನೋಡಿದರೆ ಕೆಲವು ಯುರೋಪ್ ರಾಷ್ಟ್ರಗಳು ಈಗ ಅಮೆರಿಕವನ್ನು ಪ್ರಶ್ನೆ ಮಾಡುವ ಹಂತಕ್ಕೆ ತಲುಪಿ, ಒಂದು ವೇಳೆ ನೀವೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದರೆ ಇರಾನ್ ಪರಮಾಣು ಅಸ್ತ್ರವನ್ನು ಹೊಂದುವುದನ್ನು ಸಂಪೂರ್ಣವಾಗಿ ನಾವು ತಡೆಯಬಹುದು, ಅರ್ಥ ಆಯ್ತು ಅನಿಸುತ್ತೆ, ಹೋದಾಗಿತ್ತು ಎಲ್ಲರೂ ಸೇರಿ, ಅದಕ್ಕೆ ಯುದ್ಧವೇ ಮದ್ದಾಗಿರಲಿಲ್ಲ ಎಂಬುದು ಕೆಲವರ ವಾದ. ಹಾಗಾಗಿ ಗೋಜಲುಗಳ ಮಧ್ಯೆ ಇನ್ನೊಂದು ಗೋಜಲು. ಈ ಮಧ್ಯೆ ಜಗತ್ತಿನ ಅತ್ಯಂತ ಎತ್ತರದ ಕಟ್ಟಡವೆಂದೇ ಖ್ಯಾತಿ ಇರುವ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದುಬೈನ ಬುರ್ಜ್ ಖಲೀಫಾ ಬಳಿ ಒಂದು ಭಾರೀ ಸ್ಫೋಟ ಇವತ್ತು ಕೇಳಿಸಿದೆ. ನಿನ್ನೆ ಹೇಳಿತ್ತು ಇರಾನ್ ದುಬೈನ ಹಣಕಾಸು ಕೇಂದ್ರಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ಹಾಗೆ ನೋಡಿದ್ರೆ ಇರಾನ್ ಆರಂಭದ ದಿನಗಳಲ್ಲಿ ಕತಾರ್, ಕುವೈಟ್, ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡಿದ್ರು. ಈಗ ಮುಂದುವರಿದ ದಿನಗಳಲ್ಲಿ ಅದು UAE ದೇಶಗಳ ಮೇಲೇ ಹೆಚ್ಚು ದಾಳಿಯನ್ನು ಮಾಡ್ತಿದೆ. ಅದರಲ್ಲೂ ಬಹಳ ದಾಳಿ ನಡೀತಾ ಇರೋದು ಬಹಳ ದೊಡ್ಡ ದಾಳಿಗಳು ನಡೀತಾ ಇರೋದು ದುಬೈ ಮೇಲೆ. ಮೇ ಬಿ ಇರಾನ್ ದುಬೈಗೆ ಏನೋ ಒಂದು ಪನಿಷ್ಮೆಂಟ್ ಕೊಡೋಕೆ ಹೊರಟಂಗೆ ಕಾಣಿಸ್ತಾ ಇದೆ. ದುಬೈ ಇಸ್ ನಾಟ್ ರೆಸ್ಪಾಂಡಿಂಗ್. ಹಾಗೆ ನೋಡಿದ್ರೆ ಯಾವುದೇ ಈ ದೇಶಗಳು ಅಂದರೆ ದಾಳಿಗೆ ಒಳಗಾಗಿರುವ ದೇಶಗಳು ಮೋಹನ್ ಚಂದ್ರ ರಿವರ್ಸ್ ಉತ್ತರವನ್ನು ಇರಾನ್ಗೆ ಕೊಟ್ಟಿಲ್ಲ, ಸುಮ್ಮನೆ ಇವೆ ಅವು, ಅಂದರೆ ಅವು ಯುದ್ಧವನ್ನು ಸೇರಿಲ್ಲ. ಸೊ ಹಣಕಾಸು ಕೇಂದ್ರಗಳ ಮೇಲೆ ದಾಳಿ ಇದ್ದಿದ್ದು ದೊಡ್ಡ ನಷ್ಟ ಏನಾಗಿಲ್ಲ. ದುಬೈ ಪ್ರಕಾರ ಅದನ್ನು ಉರುಳಿಸಲಾಯಿತು. ಆಗ ಅದರ ಪೀಸ್ಗಳು ಹೋಗಿ ಕೆಲವು ಕಡೆ ಬಿದ್ದಿದೆ, ದೊಡ್ಡ ಡ್ಯಾಮೇಜ್ ಏನಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ದಾಳಿ ಅಂತೂ ಆಗಿದೆ. ಈ ಮಧ್ಯೆ ಅಮೆರಿಕದಲ್ಲಿ ಇಂಧನ ತುಂಬುವ KC-135 ವಿಮಾನ ಇರಾಕ್ನಲ್ಲಿ ಪತನಗೊಂಡಿದೆ. ಇಂಧನ ತುಂಬುವ ಅಂದರೆ ಆಗಸದಲ್ಲೇ ಯುದ್ಧ ವಿಮಾನಗಳಿಗೆ ಇಂಧನವನ್ನು ತುಂಬುವ ವಿಮಾನ ಇದು. ದಿಸ್ ಇಸ್ ಸಮಥಿಂಗ್ ಲೈಕ್ ಏರಲ್ಲಿ ಆಕಾಶ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ದಲ್ಲಿರುವ ಆಯಿಲ್ ಟ್ಯಾಂಕರ್ ಅಂತ ಇಟ್ಕೋಬೋದು. ಈ ವಿಮಾನಗಳು ಸಾಮಾನ್ಯವಾಗಿ 4 ರಿಂದ 6 ಜನ ಸಿಬ್ಬಂದಿಯನ್ನು ಹೊಂದಿರುತ್ತೆ. KC-135 ಇಸ್ ಎನ್ ಓಲ್ಡ್ ಏರ್ಕ್ರಾಫ್ಟ್, ಅಂದರೆ ಭಾಳ ಹೊಸ ಸಂಶೋಧನೆ ಏನಲ್ಲ ಇದು. ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಇಟ್ ವಿಲ್ ಹ್ಯಾವ್ ಒಂದು ಬೂಮ್ ಇರುತ್ತೆ. ಇದಕ್ಕೆ ಫ್ರಂಟಲ್ಲಿ ತನ್ನ ಬಳಿ ಒಂದು ಬೂಮ್ ಇರುತ್ತೆ. ಅಂದರೆ ನೀವು ಕನ್ಸ್ಟ್ರಕ್ಷನ್ನಲ್ಲಿ ನೋಡ್ತಿರ್ತೀರಿಲ್ಲ, ಉದ್ದಕ್ಕೆ ಕೈಯನ್ನು ಚಾಚಿಕೊಂಡೇ ಇರುವಂತಹ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಕ್ರೇನ್ಗಳನ್ನು, ಅಥವಾ ಇದಕ್ಕೊಂದು ಮ್ಯಾನೋವರಬಲ್ ಆಗೋವಂತಹ ಒಂದು ಬೂಮ್ ಇದೆ. ಅದನ್ನು ಈ ವಿಮಾನದಿಂದ ಆಪರೇಟ್ ಮಾಡ್ತಾರೆ. ಕರೆಕ್ಟಾಗಿ ಸಿಂಕ್ರೊನೈಸ್ ಮಾಡಿ, ಹೈಟು ಮತ್ತು ಸ್ಪೀಡನ್ನು ಎರಡನ್ನೂ ಸಿಂಕ್ರೊನೈಸ್ ಮಾಡಿ ಯಾವ ವಿಮಾನಕ್ಕೆ ಇಂಧನವನ್ನು ತುಂಬಬೇಕು. ಸಾಮಾನ್ಯವಾಗಿ ಈ ಇಂಧನವನ್ನು ತುಂಬುವ ವಿಮಾನ ಮೇಲೂ ತುಂಬಿಸಿಕೊಳ್ಳುತ್ತಿರುವ ವಿಮಾನ ಅದರ ಕೆಳಕ್ಕೂ ಇರ್ತದೆ, ಎರಡಕ್ಕೂ ಗ್ಯಾಪ್ ಇರುತ್ತೆ. ಬೂಮ್ ಏರಲ್ಲೇ ಬಂದು ಕೆಳಗಡೆ ಇರುವ ವಿಮಾನದಲ್ಲಿ ಎಲ್ಲಿ ಇಂಧನವನ್ನು ತುಂಬಕ್ಕೆ ಜಾಗ ಕೊಟ್ಟಿದ್ದಾರೋ ಅಲ್ಲಿಗೆ ಹೋಗಿ ಲಾಕ್ ಮಾಡಿಕೊಂಡು ಇಂಧನವನ್ನು ತುಂಬಿ ಡಿಲಿಂಕ್ ಮಾಡ್ಕೊಳತ್ವೆ. ದೆನ್ ದೆ ಗೋ ಬ್ಯಾಕ್. ಆ ವಿಮಾನ ಮೇಲಕ್ಕೆ ಹೋಗುತ್ತೆ, ಈ ವಿಮಾನ ಕೆಳಕ್ಕೆ ಹೊಟ್ಟೋಗುತ್ತೆ. That is the methodology of a oil tanker or
ಏರಲ್ಲಿ ಅಂದರೆ ಆಗಸದಲ್ಲೇ ಇಂಧನವನ್ನು ತುಂಬುವ ವಿಮಾನ, ಅಂತಹ ಒಂದು ವಿಮಾನ ಬಿದ್ದಿದೆ. ಇದು ಎನಿಮಿ ಅಥವಾ ತಗೋ ಇದರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ವೈರಿ ಅಥವಾ ತನ್ನದೇ ಯಾರ ಗೆಳೆಯರು ಹೊಡೆದ ಯಾವುದೇ ಇದರಿಂದ ಆಗಿದ್ದಲ್ಲ, ಇದೊಂದು ಅನಾಹುತ ಅಂತ ಅಮೆರಿಕ ಬಣ್ಣಿಸ್ತಾ ಇದೆ. ಆದರೆ IRGC ಹೇಳ್ತಾ ಇದೆ ಇರಾಕ್ನಲ್ಲಿರುವ ತನ್ನ ಶಿಷ್ಯ ಪಡೆಗಳು, ಟೆರರಿಸ್ಟ್ಗಳ ಗುಂಪೇನಿದೆ, ಆ ಗುಂಪು ಮಾಡಿದೆ ಇದನ್ನು ಅಂತ ಅವ್ರು ಹೇಳ್ಕೊತಿದ್ದಾರೆ. ಯುದ್ಧದಲ್ಲಿ ಇದು ಭಾಳ ಸಾಮಾನ್ಯ, ಯಾವುದೇ ಏನೇ ಬಿದ್ದರೂ ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಳೋವಂಥದ್ದು, ಪುಡಿ ರೌಡಿಗಳ ಥರ. ಈ ಮಧ್ಯೆ ಮೊಜ್ತಬಾ ಪ್ರತೀಕಾರದ ಪ್ರತಿಜ್ಞೆಯಂತೆ ಅಮೆರಿಕದ ಪರಮಾಣು ನೆಲೆಗಳ ಮೇಲೆ ಇರಾನ್ ಕಣ್ಣಿಟ್ಟಿದೆಯಂತೆ. ಇರಾನ್ ಟರ್ಕಿಯ ಇನ್ಸಿರ್ಲಿಕ್ ವಾಯುನೆಲೆ ಗುರಿಯಾಗಿಸ್ಕೊಂಡು ಅದು ಇನ್ನೊಂದು ಸರಿ ಮಿಸೈಲನ್ನು ಹೊಡೆದಿದೆ. ಬಟ್ ಅದನ್ನು ಕೆಳಗೆ ಬೀಳಿಸಿದೆ. ನೇಟೋ ಫೋರ್ಸಸ್ಸು ಆ್ಯಂಟಿ ಮಿಸೈಲ್ಸ್ ಬ್ಯಾಟ್ರೀಸನ್ನು ಯೂಸ್ ಮಾಡಿ ಬೀಳಿಸಿದ್ದಾರೆ ಕೆಳಕ್ಕೆ. ಮುಂದೆ ಇರಲಿ, ನಮ್ಮ ಕೋಣನ ಹಿಂದೆ ಇರಲಿ, ಒಳಕ್ಕೆ ನೋಡಿ. ಕ್ಯಾನ್ ಬಿ ಡೇಂಜರಸ್ ಒನ್ ಅದು. ಈ ಮಧ್ಯೆ ಕ್ಯಾಲಿಫೋರ್ನಿಯಾ ತೀರ ಪ್ರದೇಶದಲ್ಲಿ, ಅಂದರೆ ಅಮೆರಿಕದ ಪಶ್ಚಿಮ ಭಾಗದಲ್ಲಿರುವ ಕ್ಯಾಲಿಫೋರ್ನಿಯಾ ರಾಜ್ಯದ ತೀರ ಪ್ರದೇಶದಲ್ಲಿ ಅನಾಮಿಕ ಯಾವನಾರ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡ್ ಅಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಹಡಗೊಂದು ಬಂದು ಡ್ರೋನ್ಗಳನ್ನು ಲಾಸ್ ಆಂಜಲೀಸು ಅಥವಾ ಅಲ್ಲಿಂದ ಕೆಳಕ್ಕೆ ದಾಳಿಗೆ ಮಾಡಬಹುದು ಅನ್ನೋ ಸುದ್ದಿ ನಿನ್ನೆ ಎಲ್ಲ ಹಬ್ಬಿತ್ತು ಆ ಭಾಗದಲ್ಲಿ. ಅಲ್ಲಿಯ ಗವರ್ನರು, ಆ ರಾಜ್ಯದ ಗವರ್ನರ್ ಎಲ್ಲ ತಯಾರಿ ಮಾಡ್ಕೊಂಡಿದ್ರು, ಎಲ್ಲಾಗಿತ್ತು. ಬಟ್ ಏನೂ ಆದಂಗಿಲ್ಲ. ಒಟ್ಟಲ್ಲಿ ಒಬ್ರಿಗೊಬ್ರು ಟಾಂಗ್ ಕೊಡೋದಕ್ಕೆ ಎಲ್ಲ ರೀತಿಯಿಂದನೂ ತಯಾರಿ ಮಾಡ್ಕೊಂಡಂಗಿದೆ. ಈ ಮಧ್ಯೆ ಇಸ್ರೇಲ್ ಮಾಡಿದ ದಾಳಿಯಲ್ಲಿ ಇರಾನ್ನ ಪರಮಾಣು ವಿಜ್ಞಾನಿ ಒಬ್ಬರು, ಅವರು ಬಹಳ ಪ್ರಮುಖರು ಅಂತ ಹೇಳ್ತಿದ್ದಾರೆ, ಅವರೇ ಮುಖ್ಯಸ್ಥರಂತೆ, ಮೃತಪಟ್ಟಿದ್ದಾರೆ. ಕಳೆದ 24 ಗಂಟೆಯಲ್ಲಿ 200ಕ್ಕೂ ಹೆಚ್ಚು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ಮಾಡಿದೆ. ಈಕ್ವಲ್ ನಂಬರ್ನಲ್ಲಿ ಅಮೆರಿಕ ಕೂಡ ಮಾಡ್ದಂಗಿದೆ. ಅಮೆರಿಕದ ವಿಮಾನವಾಹಕ ಯುದ್ಧ ನೌಕೆ USS ಅಬ್ರಹಾಂ ಲಿಂಕನ್ ಮೇಲೆ ನಾನು ದಾಳಿ ಮಾಡಿದ್ದೀವಿ, ಅದು ನಂಗೆ ಸುಟ್ಟಾಕ್ಬಿಟ್ಟಿದ್ದು ಹೇಳಿದ್ರೆ ಅಮೆರಿಕ ಹೇಳಿದೆ ನಥಿಂಗ್ ಡೂಯಿಂಗ್, ಅಂಥದ್ದು ಯಾವುದೂ ಆಗಿಲ್ಲ, ನಾವು ಕ್ಷೇಮವಾಗಿದ್ದೀವಿ ಅಂತ. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ ಇರ್ಬೋದು. ಇರಾನ್ ಒಂದು ಕಾಲದಲ್ಲಿ ಅಮೆರಿಕದ್ದಾಗಲಿ ಅಥವಾ ಯಾವುದೇ ದೇಶದ್ದಾಗಲಿ ವಿಮಾನವಾಹಕ ಯುದ್ಧ ನೌಕೆಗಳು ಅಥವಾ ಆರ್ ಸಿಂಗಲಿ ಆರ್ ಅದರದ್ದು ಆಕ್ಸೆಸರೀಸ್ ಜೊತೆಗೆ ಆರ್ ಎನ್ ಆರ್ಮೆಡಾ ಆಫ್ ಆ ವಿಮಾನವಾಹಕ ಯುದ್ಧ ನೌಕೆ ಹೊರಟರೆ ಅದು ಭಯವನ್ನು ಹುಟ್ಟಿಸುವುದು ಮತ್ತು ಒಂದು ದೇಶವನ್ನು ಬೆದರಿಸುವುದು, ನಿಮ್ಮ ಕತೆ ಮುಗೀತು ಅನ್ನೋ ಸಂದೇಶ ರವಾನೆ ಆಗ್ತಾ ಇತ್ತು. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ.